ವೀಕ್ಷಕರಿಗೆಲ್ಲ ನಮಸ್ಕಾರ. ಕಾಳಿಂಗರಾಯರ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ಸಂಗತಿಗಳನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಕಾಳಿಂಗರಾಯರ ಯಾವುದೇ ಸುಗಮ ಸಂಗೀತ ಕಚೇರಿಗಳು ತುಂಬ ವಾದ್ಯಗಳಿರ್ತಿರಲಿಲ್ಲ. ಪಿಟಿ ಸಿತಾರು, ಒಂದು ವೀಣೆ, ಹೀಗೆ 2-3 ವಾದ್ಯಗಳಲ್ಲಿ ಅದು ಸಜ್ಜಾಗಿ ಸಂಪನ್ನ ಆಗ್ತಾಯಿತ್ತು. 1950ರ ಸಂದರ್ಭ KR ನಗರದಲ್ಲಿ ದುಲಿ ಸತ್ಯನಾರಾಯಣ ಶೆಟ್ಟರು ಅಂತ ಇದ್ದರು. ಇವರು ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡೋರು. ಚಿತ್ರಕಲಾ ಸಂಸ್ಥೆ ಅಂತ ಒಂದನ್ನು ಸ್ಥಾಪನೆ ಮಾಡಿದರು. ಸರಿ, ಕಾಳಿಂಗರಾಯರನ್ನು ಕರೆದ್ರು. ಅಮ್ಮವ್ರ ಗಂಡ ನಾಟಕ ಮತ್ತು ಕಾಳಿಂಗರಾಯರು ಸಂಗೀತ ಕಚೇರಿ ಅಂತೇಳಿ ಕಾಳಿಂಗರಾಯರು ಹೋದರು. ಅಲ್ಲಿ ಟೌನ್ ಹಾಲ್ನಲ್ಲೆಲ್ಲ ಉಳ್ಕೊಂಡ್ರು. ಆಮೇಲೆ ಅಮ್ಮವ್ರ ಗಂಡದಲ್ಲಿ ಪಾತ್ರ ಮಾಡುವವರು ಸೀರೆ ಉಟ್ಕೊಂಡು ಸಿದ್ಧ ಆಗ್ತಾರೆ. ಗಂಡಸು ಪುರುಷ ವೇಷ ಆ ಪಾತ್ರನೇ ಮಾಡ್ತಾಯಿದ್ರು. ಕಾಳಿಂಗರಾಯರು ಕರೆದ್ರು, ಬಾರಪ್ಪ ಇಲ್ಲಿ ಅಂತೇಳಿ. ಏನು ಅಂದರೆ, ಯಾರು ಸೀರೆ ಉಡಿಸಿದ್ದು ನಿನಗೆ ಅಂದರೆ, ಏನೋ ಹೇಳಿದ್ರೆ ಹಿಂಗೆ, ನೀನು ದೇವರಾಜ ಅರಸು ಮಾರ್ಕೆಟಲ್ಲಿ ವಿಳ್ಯದಲ್ಲೇ ಮಾಡ್ತಾರೆ ನೋಡಿ, ಆ ಥರ ಕಾಣಿಸ್ತಾ ಇದೆಯಾ, ಇದು ಹಂಗಲ್ಲ ಅಮ್ಮವ್ರ ಗಂಡಕ್ಕೆ ಅಂತೇಳಿ ಕಾಳಿಂಗರಾಯರೇ ಸೀರೆಯನ್ನು ಉಡಿಸಿ ಅವರು ವೇದಿಕೆಗೆ ಹೋದರು. ಸುಮಾರು 5-6 ಸಾವಿರ ಜನ ಸೇರಿದ್ದಾರೆ. ಕಾಳಿಂಗರಾಯರ ಕಚೇರಿ ಅಂದರೆ ಅಕ್ಕಪಕ್ಕದವರೆಲ್ಲ ಕಾಳಿಂಗರಾಯರು ಬಂದು ವೇದಿಕೆಗೆ ಬಂದು ನಿಂತ್ಕೊಂಡು ಮೈಕ್ ಅವ್ರದ್ದು ಒಂದು 10 ನಿಮಿಷ ಮೈಕೆಲ್ಲ ಚೆಕ್ ಮಾಡಿಕೊಂಡು ಅವ್ರ ಕೋಟನ್ನು ಸರಿ ಮಾಡಿಕೊಂಡು ಇದೆಲ್ಲ ಇರ್ತಿತ್ತು ಕಣ. ಇದೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಕರೆಂಟ್ ಹೊರಟೋಯ್ತು. ಅದು ಈಗಿನ ಕಾಲ ಅಲ್ಲ. ಆಗ ತಕ್ಷಣ ಜನ್ರೇಟರ್ಗಳು ಇರ್ತಿರಲಿಲ್ಲ. ಅದು ಜನ್ರೇಟರ್ನ ಎಲ್ಲಿಂದೋ ತರಿಸ್ಬೇಕಾಗಿತ್ತು. ಸಾವಿರಾರು ಜನ ಸೇರ್ಕೊಂಬಿಟ್ಟಿದ್ದಾರೆ. ಸರಿ, ಕರೆಂಟ್ ಬರೋದಕ್ಕೆ ಅವಾಗ ಫೋನ್ಗಳು, ಮೊಬೈಲ್ ಇರೋ ಕಾಲ ಅಲ್ಲ. ಎಲ್ಲೆಲ್ಲೋ ಫೋನ್ ಮಾಡಿದ್ರು. ಕೆಲವರು ಕೋಪಕ್ಕೆ ಎಲೆಕ್ಟ್ರಿಕ್ ಕಂಬನೇ ಒದ್ರು. ಏನು ಮಾಡಿದ್ರು, ಕರೆಂಟ್ ಬರಲಿಲ್ಲ. 1/4 ಗಂಟೆ ಆದಮೇಲೆ ಆರ್ಗನೈಸರ್ಸ್ ಅಂದರು, ಸರ್ ಕರೆಂಟ್ ಏನೋ ಬರೋ ಥರ ಕಾಣ್ತಾ ಇಲ್ಲ, ಆಗಲೇ ರಾತ್ರಿ 11 ಗಂಟೆ ಆಗ್ತಾ ಬರ್ತಾಯಿದೆ, ನಾವು ಒಂದು ಕೆಲಸ ಮಾಡೋಣ, ನೀವು ಟೌನಲ್ಲಿಗೆ ಹೋಗ್ಬಿಡಿ, ಮಲ್ಕೊಳ್ಳಿ, ಬೆಳಿಗ್ಗೆ ನಾಳೆ ದಿನ ಕಾರ್ಯಕ್ರಮ ಮಾಡೋಣ ಅಂತ. ಕಾಳಿಂಗರಾಯರು ಅಂದರು, ನಾಟ್ ಪಾಸಿಬಲ್ ಎಟ್ ಆಲ್, ನಾನು ಬೆಳಗಾವಿಗೆ ಹೋಗಬೇಕು, ಅಲ್ಲಿ ಕಾರ್ಯಕ್ರಮ ಇದೆ, ಇವತ್ತೇ ಕಾರ್ಯಕ್ರಮ ಅಂತ. ಸರ್ ಕರೆಂಟ್ ಇಲ್ಲ ಸರ್, ಅದಕ್ಕೆ ಅಂತೇಳಿ ಒಂದು 4 ಮೊಂಬತ್ತಿಯನ್ನು ತಂದು ಹಚ್ಚಿಟ್ರು. ಆ ಮೊಂಬತ್ತಿಯ ಬೆಳಕಲ್ಲಿ ಕಾಳಿಂಗರಾಯರು ಬಹಳ ಅದ್ಭುತವಾಗಿ ಕಾಣ್ತಾ ಇದ್ರಂತೆ. ಆಮೇಲೆ ಅವ್ರನ್ನ ಕರೆದ್ರು, ನೋಡಿ ನಾವು ಬಂದಿರೋದು ಹಾಡೋದಕ್ಕೆ, ಹಾಡ್ತೀವಿ ಅಂದರೆ. ಸ್ವಲ್ಪ ಕರೆಂಟ್ ಇಲ್ಲ ಸರ್, ಮೈಕು ಕೇಳಿಸ್ಬೇಕಲ್ಲ, 5-6 ಸಾವಿರ ಜನ ಇಲ್ಲಿ ಕೂತಿದ್ದಾರೆ. ಕಾಳಿಂಗರಾಯರು ಅಂದರು, ಏನೂ ಯೋಚನೆ ಮಾಡಬೇಡಿ, ನಾನು ಹಾಡ್ತೀನಿ ಅಷ್ಟೇ, ಬಂದಿರೋದು ಹಾಡೋದಕ್ಕೆ ಅಂಥೇಳಿ ಕುವೆಂಪು ಅವರ ಕವನ ಶುರು ಮಾಡಿದ್ರು. ಘೋರಾಂಧಕಾರದಲ್ಲಿ ಕಾರುಮುಗಿಲ ಸುಟ್ಟು ಮಿಂಚುತ್ತಿದೆ ಮಿಂಚು ಅಂತೇಳಿ ಕುವೆಂಪು ಅವರ ಕವಿತೆಯನ್ನು ಹಾಡಿದ್ರು. ಅಷ್ಟು ಜನ ಸೇರಿದ್ದು ಇವ್ರು ಹಾಡು ಮುಗಿಸಿದಾಗ ಚಪ್ಪಾಳೆ ಹೊಡೆದಾಗಲೇ ಗೊತ್ತು. ಯಾವ ಮೈಕು ಇಲ್ಲದೆ ಕಾಳಿಂಗರಾಯರು ತಮ್ಮ ಕಚೇರಿಯನ್ನು ಶುರು ಮಾಡಿದ್ರು. ಇದಾದ ಮೇಲೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹಾಡಿದ್ರು. ಏರಿಸಿ ಹಾರಿಸಿ ಕನ್ನಡದ ಬಾವುಟ ಹಾಡಿದ್ರು. ಸರಿಸುಮಾರು 3/4 ಗಂಟೆ ಈ ಥರದ ಕಾಳಿಂಗರಾಯರು ಕರೆಂಟ್ ಇಲ್ಲದೆ ತಮ್ಮ ಕಂಠಶಕ್ತಿಯನ್ನೇ ಉಪಯೋಗಿಸಿ ಮಾಡಿದ ಕಾರ್ಯಕ್ರಮ. ಇದು 3/4 ಗಂಟೆ ಆದಮೇಲೆ ಕರೆಂಟ್ ಬಂತು. ಅದನ್ನು BS ಕೇಶವರಾವ್ ಬರೀತಾರೆ, ಆಗ ಬಿದ್ದ ಚಪ್ಪಾಳೆ ಇದೆಯಲ್ಲ, ಅದು ಬಹುಶಃ ಆ ಊರಿಗೆ ಕರೆಂಟ್ ಬಂದಾಗಲೂ 2 ಚಪ್ಪಾಳೆ ಹೊಡೆದಿರಲಿಲ್ಲ. ಇನ್ನೊಂದು ಬಹುಶಃ ಸ್ವರ್ಗಲೋಕಕ್ಕೆ ಕೇಳಿಸಿರ್ಬೋದು ಅಂಥೇಳಿ. ಇದು ಕಾಳಿಂಗರಾಯರ ಕಮಿಟ್ಮೆಂಟ್. ಒಂದು ಕಚೇರಿ ಮಾಡಬೇಕು ಅಂತ ಹೇಳಿದ್ರೆ ಮಾಡಬೇಕು ಅಂಥೇಳಿ. ಆಮೇಲೆ ಬಾಳೆ ಎಲೆ, ಊಟ, ಅದಕ್ಕೆಲ್ಲೊಂದು ಕ್ರಮ ಇರ್ತಾಯಿತ್ತು ಅಷ್ಟು. ಈಗ ಈ ಕಾರ್ಯಕ್ರಮ ಎಲ್ಲ ಮುಗಿಸಿ ಇದಾದಮೇಲೆ ಅಮ್ಮವ್ರ ಗಂಡ ನಾಟಕ ಆಗಿ ಬೆಳಗಿನ ಜಾವ 4 ಗಂಟೆಗೆ ಹೋದರೆ 4 ಗಂಟೆಗೆ ಊಟ, ಬಾಳೆ ಎಲೆ ಎಲ್ಲ ಹಾಕಿ ಊಟ, ಕೋಸಂಬರಿ. ಅವರು ಕಾಳಿಂಗರಾಯರಂದರು, ಇಲ್ಲ ಅದೇನು ಸಮಸ್ಯೆ ಇಲ್ಲ, ನಾವು ಊಟ ನಿಧಾನಕ್ಕೆ ಮಾಡ್ತೀವಿ, ಕೋಸಂಬರಿ ಜಾಗದಲ್ಲಿ ಕೋಸಂಬರಿನೇ ಹಾಕಿ, ಪಾಯಸದ ಜಾಗದಲ್ಲಿ ಪಾಯಸನೇ ಹಾಕಿ, ಚಿತ್ರಾನ್ನದ ಜಾಗದಲ್ಲಿ ಚಿತ್ರಾನ್ನನೇ ಹಾಕಿ. ಇದು ಕಾಳಿಂಗರಾಯರ ಶಿಸ್ತು. ನಗೆಯು ಬರುತ್ತಿದೆ, ಯಾರು ಹಿತವರು, ಅಳುವ ಕಡಲುಳು ತೇಲಿ ಬರುತ್ತಲಿದೆ, ನಮ್ಮ ತಿಪ್ಪಾರಳ್ಳಿ ಬಲ್ದೂರ, ಈ ಥರದ ಅನೇಕ ಹಾಡುಗಳನ್ನು ಕಾಳಿಂಗರಾಯರು ಹೇಳೋರು ನಮ್ಮ ಕಾರ್ಯಕ್ರಮಗಳಲ್ಲಿ. ಒಂದು ಸಲ ಮೈಸೂರು ಆಕಾಶವಾಣಿಯಲ್ಲೂ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಕಾಳಿಂಗರಾಯರ ಭಾವಗೀತೆಗಳ ನೇರ ಪ್ರಸಾರ. ಯಾಕೆಂದರೆ ಅವರು ಹಾಡುಗಳು ಗ್ರಾಮಫೋನ್ ಪ್ಲೇಟ್ ಅವಾಗೆಲ್ಲ ಬಂದಿದ್ವು. ಕಾಳಿಂಗರಾಯರೇ ಹಾಡುವಾಗ ಆ ಹಾಡುಗಳ ನೇರ ಪ್ರಸಾರ ಬೆಳಗ್ಗೆ 8 ಗಂಟೆಗೆ ಅಂಥೇಳಿ ಅವರು ಅನೌನ್ಸ್ ಮಾಡಿದ್ದಾರೆ. 7:50 ಆದರೂ ಕಾಳಿಂಗರಾಯರು ಪತ್ತೆನೇ ಇಲ್ಲ. ವಾದ್ಯದವ್ರು ಕಾಯ್ತಾ ಕೂತಿದ್ದಾರೆ. ಕಾಳಿಂಗರಾಯರು ಬರೋದು ಯಾವಾಗ, ಇವರು ರೆಡಿಯಾಗೋದು ಯಾವಾಗ. ಇನ್ನೇನು ಆಕಾಶವಾಣಿಯಲ್ಲಿ ರೆಕಾರ್ಡಿಂಗ್ ಲೈವಿಗೆ ರೆಡ್ ಲೈಟ್ ಆನ್ ಆಗುತ್ತೆ. ಆಕಾಶವಾಣಿ ಗೊತ್ತಿದ್ದವ್ರಿಗೆ ಗೊತ್ತಿರ್ತಾರೆ. ರೆಡ್ ಲೈಟ್ ಅಂದರೆ ಅದು ಲೈವ್ ಕನೆಕ್ಷನ್ಗೆ ಹೋಗುತ್ತೆ. ರೆಡ್ ಲೈಟ್ ಆನ್ ಆಗಬೇಕು. ಅವಾಗ ಕಾಳಿಂಗರಾಯರು ಬಂದು ಸೀದಾ ಮೈಕ್ ಮುಂದೆ ನಿಂತ್ಕೊಂಡ್ರು.
ನಿಂತ್ಕೊಂಡು ಅಲ್ಲಿ ಅವ್ರನ್ನ ಕರೆದು ಹೇಳಿದ್ರು, ಒಂದು ಕುವೆಂಪು ಕವನ ಸಂಕಲನ ತಗೊಂಬನ್ನಿ ಅಂಥೇಳಿ. ಅವ್ರಿಗೆ ಈಗ ಲೈವ್ ಹೋಗ್ತಾ ಇದೆ, ಸರ್ ನಿಮ್ಗೆ ಗೊತ್ತಿರೋ ಹಾಡು ಹೇಳಿ. ಇಲ್ಲ, ನನಗೊಂದು ಹಾಡು ಶುರು ಮಾಡ್ತೀನಿ, ಆಮೇಲೆ ಅಷ್ಟೊತ್ತಿಗೆ ನಾನು ಒಂದು ಹಾಡು ಹೇಳೋ ಅಷ್ಟೊತ್ತಿಗೆ ನೀವು ತೊಗೊಂಡು ಬನ್ನಿ ಅಂಥೇಳಿ ಕಳಿಸಿದ್ರು. ಕುವೆಂಪು ಅವರ ಕವಿತೆಯಿಂದಲೇ ಕಾರ್ಯಕ್ರಮನ ಶುರು ಮಾಡಿದ್ರು. ಬಾರಿಸು ಕನ್ನಡ ಡಿಂಡಿಮವ್ವ ಹಾಡಿದ್ರು. ಅಷ್ಟೊತ್ತಿಗೆ ಕುವೆಂಪು ಕವನ ಸಂಕಲನ ತಗೊಂಬಂದರು. ಸುಮ್ಮನೆ ರ್ಯಾಂಡಮಾಗಿ ಒಂದು ಪೇಜ್ ತಿರುಗಿಸ್ಬಿಟ್ಟು ಪಕ್ಕವಾದ್ಯವನಿಗೆ ಹೇಳಿದ್ರು, ದರ್ಬಾರಿ ಕನ್ನಡ ಟ್ಯೂನ್ ಮಾಡ್ಕೊಳ್ಳಿ ಅಂತ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೆಯನ್ನು ನೇರವಾಗಿ ಸಂಗೀತ ಸಂಯೋಜನೆ ಮಾಡಿ ನೇರ ಪ್ರಸಾರದಲ್ಲಿ ಹಾಡಿದ್ರು. CS ಕೃಷ್ಣಮಾಚಾರ್ ಅಂತೇಳಿ ಇದನ್ನು ರೆಕಾರ್ಡ್ ಮಾಡಿದ್ರು. ಅವ್ರು ನನ್ನ ಹತ್ರ ಹೇಳ್ತಾಯಿದ್ರು, ಬಹುಶಃ ಈ ಭಾರತದಲ್ಲೇ ಮೈಕ್ ಮುಂದೆ ನಿಂತ್ಕೊಂಡು ಆಗಲೇ ಸಂಗೀತ ಸಂಯೋಜನೆ ಮಾಡೋ ಕಲಾವಿದ ಇದ್ದರೆ ಅದು ಕಾಳಿಂಗರಾಯರೊಬ್ಬರೇ ಇರಬೇಕು ಅಂಥೇಳಿ. ಇದೇ ಥರ ಧಾರವಾಡ ಆಕಾಶವಾಣಿಗೆ 65ನೇ ಇಸ್ವಿಲಿ ಹೋದಾಗ ಭಾರತ ಚೀನಾ ಯುದ್ಧ, ದೆಹಲಿ ಕೇಂದ್ರದಿಂದೆಲ್ಲ ಭಾರತದ ಬಗ್ಗೆ, ಸೈನಿಕರ ಹುರಿದುಂಬಿಸೋದ್ರ ಬಗ್ಗೆ, ದೇಶಾಭಿಮಾನ ಬೆಳೆಸೋ ಬಗ್ಗೆ ಗೀತೆಗಳು ಪ್ರಸಾರ ಆಗ್ತಾಯಿತ್ತು. ಅದೇ ರೀತಿಯಲ್ಲಿ ಧಾರವಾಡ ಆಕಾಶವಾಣಿಗೆ ಕೂಡ ಒಂದು ಮೆಮೊ ಬಂದಿತ್ತು, ನೀವು ಕಾರ್ಯಕ್ರಮ ಮಾಡಿ ಅಂಥೇಳಿ. NK ಅವಾಗ ಆಕಾಶವಾಣಿಯಿಂದ NK ಅವ್ರನ್ನ ಕರೆದು ಹೇಳಿದ್ರು, ಒಂದು ಕವನ ಕೊಡ್ರಿ ಅಂಥೇಳಿ. NK ಅವರು ಅಲ್ಲೇ ಕುತ್ಕೊಂಡು ಬರೋದು, ಓ ಬೃಹದ್ರೂಪ, ಓ ಮಹದ್ರೂಪ, ಓ ಭೀಮ ಮಹಾರೂಪ ಅಂಥೇಳಿ ಕಾಳಿಂಗರಾಯರು 2 ಸೆಕೆಂಡಲ್ಲಿ ಅದನ್ನು ಸಂಯೋಜನೆ ಮಾಡಿ ಹಾಡಿದ್ರು. ಅದು ಬಹಳ ಪ್ರಖ್ಯಾತವಾದಂಥ ಹಾಡೋದು. ಇದು ಆಕಾಶವಾಣಿಗೆ ಸಂಬಂಧಪಟ್ಟ 3ನೇ 2 ಘಟನೆಗೆ ನಾನು ಹೇಳಿದೆ. 3ನೇ ಘಟನೆ ಯಮುನಾಬಾಯಿ ಅವರು, ಹಿರಿಯ ಆಕಾಶವಾಣಿ ಕಲಾವಿದೆ ಹೇಳಿದ್ದು. ಕಾರ್ಯಕ್ರಮಕ್ಕೆ ಕಾಳಿಂಗರಾಯರು ಬಂದಿದ್ದಾರೆ. ಯಮುನಾಬಾಯಿ ಕೇಳಿದ್ರೆ ತುಂಬ ಹಶ್ವಾಗ್ತದೆ, ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂತಿದ್ದು ಕಾಳಿಂಗರಾಯರು ಕೊನೆ ದಿನಗಳು. ಅದನ್ನು ಅವ್ರು ಬಹಳ ಸಂಕಟದಿಂದ ಬರೀತಾರೆ. ಅಲ್ಲೇ ಹೋಟೆಲ್ ಪರಾಗ್ ಈಗಲೂ ಇದೆ, ಹೋಟೆಲ್ ಪರಾಗ್ ಹೋಗಿ ತಿಂಡಿ ತಿನ್ನಿಸ್ಕೊಂಡು ಕಾರ್ಯಕ್ರಮ ಕೊಟ್ವಿ ಅಂಥೇಳಿ. ಆಕಾಶವಾಣಿಗೆ 100 ಕಾರ್ಯಕ್ರಮಗಳನ್ನು ಕಾಳಿಂಗರಾಯರು ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಮದುವೆ ಮನೆ ಕಾರ್ಯಕ್ರಮಗಳನ್ನು ಕೊಡೋರು. ಪ್ರಜಾವಾಣಿ ರಾಮಚಂದ್ರರಾಯರ ಮಗಳ ಮದುವೆ ಕಾರ್ಯಕ್ರಮ, ಆಗ ಸೇತುರಾಮ್ ಸುಧದಲ್ಲಿದ್ದರು. ಸೇತುರಾಮ್ ಅವ್ರು ಕೇಳಿದ್ರು, ನೀವು ಯಾವಾಗಲೂ ಸುಗಮ ಸಂಗೀತನ ಹಾಡ್ತೀರಾ, ನಿಮ್ಮ ಹಿಂದೂಸ್ತಾನಿಯನ್ನು ಕೇಳಬೇಕು. ಇದಕ್ಕಿದ್ದಂಗೆ ಕಾರ್ಯಕ್ರಮ ಬದಲಾಯಿಸ್ಬಿಟ್ರು. ಅಲ್ಲಿರೋ ವಾದ್ಯದವ್ರಿಗೆ ಹೇಳಿ, ಇವತ್ತು ಸುಗಮ ಸಂಗೀತ ಇಲ್ಲ, ಹಿಂದೂಸ್ತಾನಿ ಅಂತ ಹೇಳಿ 1.5 ಗಂಟೆಗಳ ಕಾಲ ಆಲಾಪವನ್ನು ಕಾಳಿಂಗರಾಯರು ಮಾಡಿದ್ದನ್ನು ಅವರು ದಾಖಲೆ ಮಾಡಿದ್ದಾರೆ. ಇದು ಕಾಳಿಂಗರಾಯರಿಗಿದ್ದ ಬಹಳ ದೊಡ್ಡ ಶಕ್ತಿ. ಚಿತ್ರರಂಗದ ಜೊತೆಗೆ ಬಹಳ ನಿಕಟವಾದ ಸಂಪರ್ಕ ಏನೂ ಇಲ್ಲ. ನಾನು ಆಗಲೇ ಹೇಳಿದಾಗೆ ಕಾಳಿಂಗರಾಯರು ವಸಂತ ಸೇನೆ ಚಿತ್ರದ ಮೂಲಕ ಚಿತ್ರರಂಗದ ಸಂಪರ್ಕಕ್ಕೆ ಬಂದರು. ರಾಧಾರಮಣ ಸಿನಿಮಾದಲ್ಲಿ ಕೂಡ ಅವ್ರು ಹಾಡಿದ್ದಾರೆ. ಕೃಷ್ಣಲೀಲಾಕ್ಕೆ ಅವರು ಸಂಗೀತವನ್ನು ಕೊಟ್ಟರು. ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಸಂಗೀತ ಮಾಡಿದ್ದಾರೆ. ಆಗಿನ ನವಜ್ಯೋತಿ ಸ್ಟುಡಿಯೋದಲ್ಲಿ ಅದರ ಹಾಡುಗಳೆಲ್ಲ ರೆಕಾರ್ಡ್ ಆಯಿತು. 12 ಹಾಡುಗಳಿತ್ತು. ಭಕ್ತ ರಾಮದಾಸದಲ್ಲಿ 1948 ಬಂದಿದ್ದರಲ್ಲಿ 17 ಹಾಡುಗಳಿತ್ತು. ಇದರಲ್ಲಿ 5 ಹಾಡುಗಳು ಬೇಂದ್ರೆ ಅವರಿಂದ ತಗೊಂಡಿದ್ದಾಗಿತ್ತು. 1944 ಕಲಾವಿದ ಅಂಥೇಳಿ ಸೋಹನ್ ಲಾಲ್, ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಚಂದ್ರಶೇಖರ್ ನನಗೆ ಬಹಳ ಚೆನ್ನಾಗಿ ಪರಿಚಯ ಇದ್ದರು. ಅವರು ಕಾಳಿಂಗರಾಯರ ಬಗ್ಗೆ ಸಾಕಷ್ಟು ಕಥೆಗಳನ್ನು ಹೇಳೋರು. ಮಂಗಳಗೌರಿ ಸಿನಿಮಾದಲ್ಲಿ ಹಾಡು ಹೇಳಿದರು. ದೇವಕನಿಕಾ ಸಿನಿಮಾದಲ್ಲಿ ಹಾಡು ಹೇಳಿದರು. ಅದೇ ರೀತಿಯಲ್ಲಿ 1959ನೇ ಇಸ್ವಿಯಲ್ಲಿ ಬಂದ ಅಬ್ಬಾ ಹುಡುಗಿ, ಅದು ಬಹಳ ಪ್ರಸಿದ್ಧವಾದ HLN ಸಿಂಹ ಅವರು ಟೇಮಿಂಗ್ ಆಫ್ ದ ಶ್ರೂ ಅಂತ ಶೇಕ್ಸ್ಪಿಯರ್ ನಾಟಕ, ಅದನ್ನು ಕನ್ನಡಕ್ಕೆ ತಗೊಂಡು ಬಂದಿದ್ದರು. ಅದರಲ್ಲಿ ಹೃದಯ ದೇವಿಯ ನಿನ್ನ ಅದರ ರಸವನ್ನು ಪೀರೆ ಅಂತ ಹೇಳಿ ಒಂದು PB ಶ್ರೀನಿವಾಸ್ ಮತ್ತು S ಜಾನಕಿಯವರು ಬಹಳ ಅದ್ಭುತವಾದ ಮೆಲೋಡಿ ಸಾಂಗ್ ಇದೆ. ಅದನ್ನು ತುಂಬ ಅದ್ಭುತವಾಗಿ ಕಾಳಿಂಗರಾಯರು ಸಂಯೋಜನೆ ಮಾಡಿದ್ದಾರೆ. ಇದೇ ಸಿನಿಮಾದಲ್ಲಿ ಬಾಚಿನ್ನ ಓರನ್ನ ವರಿಸಣ್ಣ ಅಂತ ಒಂದು ಹಾಡಿದೆ, ಅದನ್ನು ಕಾಳಿಂಗರಾಯರೇ ಹಾಡಿದ್ದಾರೆ. ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಕಾಳಿಂಗರಾಯರು ಸಿನಿಮಾ ಕೂಡ ನಮಗೆ ನೆನಪಾಗುವುದು ತುಂಬಿದ ಕೂಡ ಆ ಸಿನಿಮಾದಲ್ಲಿ ಅವರು ಅಂತಿಂತ ಹೆಣ್ಣು ನಾನಲ್ಲ ಹಾಡನ್ನು ಹಾಡಿದವರು. ಈ ಹಾಡಿಗಿಂತ ಮುಂಚೆ ಅನಾಕ್ರು ಅವರು ಮತ್ತು ಅಲ್ಲಿಯ ಶಾಸಕ ಪಾರ್ಥ ಸಾರಥಿಯವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ಸುಭದ್ರ ಕೃಷ್ಣದಲ್ಲಿ 1978 ಸುಭದ್ರ ಸಿನಿಮಾ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳದ್ದು, ಇದರಲ್ಲಿ ಕೂಡ ಕಾಳಿಂಗರಾಯರು ಹಾಡಿದರು. ಬಹುಶಃ ಕೊನೆಯ ನಂಟು. ಅವರು ಮನಸ್ಸು ಮಾಡಿದರೆ ಚಿತ್ರಗೀತೆಗಳಿಗೆ ಬಹಳ ಹೊಸ ಸ್ವರೂಪವನ್ನು ಕೊಡ್ಬೋದಾಗಿತ್ತು. ಮೈಸೂರು ಅನಂತ ಸ್ವಾಮಿಯವರು ಮ್ಯಾಂಡಲಿನ್ ನುಡಿಸ್ತಾ ಗೌರಿ ಸಿನಿಮಾಗೆ ಮ್ಯಾಂಡಲಿನ್ ನುಡಿಸಿದ ಕೇಳಿ ಕಾಳಿಂಗರಾಯರು ಅವ್ರನ್ನ ಕರೆದು ಬೈದ್ರಂತೆ. ಅನಂತು ವಾದ್ಯ ನುಡ್ಸೋಕೆ ಬೇಕಾದಷ್ಟು ಜನ ಇದ್ದಾರಯ್ಯ, ಜನ ನಿನ್ನಿಂದ ಹಾಡು ಕೇಳ್ತಾರೆ, ಹಾಡು ಕನ್ನಡ ಹಾಡುಗಳಿಗೆ ಜೀವ ಕೊಡು ಅಂಥೇಳಿ ಇಳಿದು ಬಾ ತಾಯಿ ಹಾಡೋಕ್ಕೆ ಮುಂಚೆ ಇದು ನಮ್ಮ ಅನಂತು ಮಾಡಿದ್ದು ಅಂತ ಬಹಳ ಪ್ರೀತಿಯಿಂದ ಹೇಳೋರು. ಹಾಗಾಗಿ ಒಂದು ದೊಡ್ಡ ಶಿಷ್ಯ
ಪಡೆಯನ್ನು ಕಾಳಿಂಗರಾಯರು ಹುಟ್ಟು ಹಾಕಿದ್ರು ನಮ್ಮಲ್ಲಿ. ಕಾಳಿಂಗರಾಯರಿಗೆ ಮೀನಾಕ್ಷಿ ಅಂತೇಳಿ ಕುಂದಾಪುರದಲ್ಲಿ ಮೊದಲನೇ ಹೆಂಡತಿ ಇದ್ದರು. ಶರತ್ ಮತ್ತು ವಸಂತ್ ಕಾಳಿಂಗರಾವ್ ಅವ್ರ ಮಕ್ಕಳು ತುಂಬ ಸೊಗಸಾಗಿ ಹಾಡ್ತಾರೆ. ಈಗಲೂ ಕಾಳಿಂಗರಾವ್ ಥರದಲ್ಲೇ ಹಾಡ್ತಾರೆ. ಸೋಹನ್ ಕುಮಾರಿ, ಮೋಹನ್ ಕುಮಾರಿ ಅವರು ಅವರ ಸಂಗೀತದ ಜೊತೆಗಾರರಾಗಿ ನಂತರ ಪತ್ನಿಯರಾಗಿ ಬಂದಂಥವರು. ಈ ಸೋಹನ್ ಕುಮಾರಿ, ಮೋಹನ್ ಕುಮಾರಿಗೆ ಒಬ್ಬ ತಮ್ಮ ಇದ್ದ. ಶಿವಮೊಗ್ಗದಲ್ಲಿ ಅವರು ಹಾಡನ್ನು ಕಾರ್ಯಕ್ರಮ ಮಾಡುವಾಗ ಅವನ ಕಾಲಿಗೆ ಏನೋ ಮುಳ್ಳು ಚುಚ್ಚಿಬಿಟ್ಟಿತ್ತು. ದೀದಿ ನೋವು ಅಂದ್ಕೊಂಡೇ ಅವನು ಸ್ಟೇಜಿಗೆ ಬಂದು ಇನ್ನೇನು ಕಾರ್ಯಕ್ರಮ ಆಗಬೇಕು. ಆಮೇಲೆ ಅವನ ಆಸ್ಪತ್ರೆಗೆ ಸೇರಿಸಿದ್ರು. ಅವನ ಸಾವಿನ ಸುದ್ದಿ ಬಂತು. ಕಾಳಿಂಗರಾಯರು ಈ ಸಾವಿನ ದುಃಖದಲ್ಲಿ ಕೂಡ ಪರಚಿಂತೆ ನಮಗೆ ಯಾಕಯ್ಯ ಹಾಡಿದ್ರು. ಜನ ಕೇಳ್ತಾ ಇದ್ದದ್ದು ಮೂಡಲ್ ಕುಣಗಲ್ ಕೆರೆ. ಆದರೆ ಕಾಳಿಂಗರಾಯರ ಮನಸ್ಸು ಈ ದುಃಖದಲ್ಲಿತ್ತು. ಅಳುವ ಕಡಲಳು ತೇಲಿ ಬರುತ್ತಲಿದೆ ನೆಗೆಯ ಹಾಯಿ ದೋಣಿಯನ್ನು ಅವ್ರು ಹಾಡಿದ್ರು. ಶಿವಮೊಗ್ಗದ ಈ ಕಾರ್ಯಕ್ರಮ ನೋಡಿದ್ರೆ ಹೇಳ್ತಾರೆ, ಅದೊಂದು ದುಃಖದಲ್ಲಿ ಹಾಡನ್ನು ಅವರು ಹಾಡಿದ್ದು. ಅಳುವ ಕಡಲಳು ಅಷ್ಟು ಅದ್ಭುತವಾಗಿ ಅವರು ಇನ್ಯಾವತ್ತೂ ಹಾಡಲೇ ಇಲ್ಲ ಅಂಥೇಳಿ. ಇದು ಕಾಳಿಂಗರಾಯರ ಬಹಳ ದೊಡ್ಡ ಜರ್ನಿಯ ಕಥೆ. ಇದು ನಾನು ಕೆಲವು ಪ್ರಸಂಗಗಳನ್ನು ಮಾತ್ರ ಇಲ್ಲಿ ಹೇಳಿದ್ದೀನಿ, ಅವರ ವ್ಯಕ್ತಿ ಚಿತ್ರವನ್ನು ಕಟ್ಟೋದಕ್ಕಲ್ಲ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸಾಧಕರ ಬಗ್ಗೆ ನಾನು ನಿಮ್ಮ ಜೊತೆಗೆ ಮತ್ತೆ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಬರ್ತೀನಿ.